ನೋಡ್ರಿ ನಿಮ್ಗೆ ಯಾವ್ದು ಬೇಕು ತಗೊಳ್ರಿ. ನೀವೇ ಯಾವುದಾದ್ರೂ ತಕ್ಕೊಡಿ. ನಿಮ್ಮ ಡ್ರೆಸ್ ಬಗ್ಗೆ ನನಗೇನ್ರಿ ಗೊತ್ತಿರುತ್ತೆ. ನೀವು ಹೋಳಿ ನಾನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಯಾವ ಥರ ತಗೋತೀರಾ? ಲೈಕ್ ದುಪ್ಪಟ್ಟ, ಚೂಡಿದಾರ್, ಗೌನ್. ನೀವು ಯಾವ ಥರ ತಕೊಡ್ತೀರಾ ಅದು ಥರ ಹಾಕೋತೀನಿ, ನನಗೆ ಗೊತ್ತಾ. ಹೌದಾ, ನಾನು ಏನು ತಗೊಟ್ರು ಹಾಕೋತೀರಾ? ಹೌದು, ಹಾಕೋತೀನಿ. ಏನ್ರಿ ಒಂಥರ ರಾಗ ಹೇಳಿದ್ದೀರಾ? ಏ, ಆ ಥರ ಏನಿಲ್ಲ. ನೀವು ಯಾವಾಗಲೂ ಇದೇ ಥರ ಮಾತಾಡೋದಾ ಇಲ್ಲ ನನ್ನ ಜೊತೆ ಮಾತಾಡ್ಕೊಂಡು ಮಾತ್ರ ಹಿಂಗೇನಾ? ನಾನು ಯಾವಾಗಲೂ ಇದೇ ಥರ ಮಾತಾಡೋದು. ಸರಿ ಆಯಿತು, ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಮ್ ಆಗುತ್ತೆ. ನೀವೇ ಸೆಲೆಕ್ಟ್ ಮಾಡ್ಕೊಡಿ ನನಗೆ. ಅಯ್ಯೋ, ದಡ್ಡ ಥರ ಆಡ್ತೀರಾ ಇನ್ನು. ಎಜುಕೇಟ್ ಅಂತೀರಾ, ಇವೆಲ್ಲ ಗೊತ್ತಾಗಲ್ವಾ ನಿಮಗೆ? ಗೊತ್ತಾಗಲ್ಲ ಅಂತಲ್ಲ, ನಿಮ್ಗೆ ಇಷ್ಟ ಆಗಿರೋದು ಹಾಕೋಬೇಕು. ಓ ಮೈ ಗಾಡ್, ಟಚ್ ಮಾಡಿಬಿಟ್ರಿ. ಹಲೋ ಮೇಡಮ್. ಹಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನಾನು ಫಿಯಾನ್ಸಿಗೋಸ್ಕರ ಯಾವುದಾದ್ರೂ ಒಳ್ಳೊಳ್ಳೆ ಡ್ರೆಸ್ಗಳಿದ್ರೆ ತೋರಿಸ್ತೀರಾ? ಹೌದು ಸರ್, ತುಂಬಾ ಒಳ್ಳೊಳ್ಳೆದು ಬಂದಿದೆ ಸರ್. ಇವಾಗ ತಾನೇ ಸ್ಟಾಕ್ ಇಳಿಸ್ಕೊಂಡಿದ್ದೀವಿ ಸರ್, ತೋರಿಸ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಡ್ರೆಸ್ಗಳು. ಇದು ನೋಡಿ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್, ನೋಡಿ ಕಲರ್ ಸಖತ್ತಾಗಿದೆ. ಇದು ನೋಡಿ ಸರ್, ತುಂಬಾ ಚೆನ್ನಾಗಿದೆ, ಮೇಡಮ್ಗೆ ಸಖತ್ತಾಗಿ ಕಾಣುತ್ತೆ ನೋಡಿ ಸರ್. ಇದಂತೂ ನೋಡಿ ಸರ್, ಕ್ವಾಲಿಟಿ ಆಗಿದೆ, ಸಖತ್. ಇವಾಗ ತಾನೇ ಬಂದಿರೋದು ಸ್ಟಾಕ್, ನಿನ್ನೆ ಮೊನ್ನೆ ಇಳಿಸ್ಕೊಂಡಿರೋದು, ನಿಮಗೆ ಫಸ್ಟ್ ತೋರಿಸ್ತಿರೋದು. ಇದು ಅಷ್ಟೇ ಸರ್, ನಿನ್ನೆ ತಾನೇ ಇಳಿಸ್ಕೊಂಡಿರೋದು, ನಿಮಗೆ ತೋರಿಸ್ತಾ ಇರೋದು. ನೋಡಿ ಸರ್, ನಿಮ್ಗೆ ಯಾವ ಸೂಟ್ ಆಗುತ್ತೆ ನೋಡಿ ಸರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಡ್ತೀವಿ ಸರ್. ಅಯ್ಯೋ, ಇದೆಲ್ಲ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ, ಇದೆಲ್ಲ ಬೇಡ. ಕಾಸ್ಟ್ಲಿ ಆದರೆ ನಿಮಗೇನು, ನೀವೇ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂತಿದ್ದ. ನೀವು ತಗೊಳ್ಳಿ, ನಿಮ್ಗೆ ಯಾವ್ದು ಬೇಕು ಅದನ್ನ. ಇಷ್ಟೊಂದು ಕಾಸ್ಟ್ಲಿ ಇದೆ ಏನಕ್ಕೆ? ಏನು ಮದುವೆಗಾ? ಮದುವೆಗೆ ಇನ್ನೂ ಕಾಸ್ಟ್ಲಿ ತಗೊಡ್ತೀನಿ ಕಣ್ರಿ ನಾನು. ಇದನ್ನ ತಗೊಳ್ಳಿ ಇವಾಗ, ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡೋ ಥರ ಮಾಡಿ ತಗೊಳ್ಳಿ. ಇಷ್ಟು ಕಾಸ್ಟ್ಲಿ ತಗೊಳ್ಳೋ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆಯೋ ಇಲ್ಲೋ ನಾನು ಕೊಡಿಸ್ಬೇಕಷ್ಟೇ, ಸುಮ್ಮನೆ ತಗೊಳ್ಳಿ. ಮೇಡಮ್ ಸರ್, ಕೊಡಿಸ್ತೀನಿ ಅಂತಾರೆ, ನಿಮಗೆ ತಗೊಳ್ಳಿ ಮೇಡಮ್. ಇಷ್ಟು ಚೆನ್ನಾಗಿದೆ, ನಾನಾಗಿದ್ರೆ ಈ ಅಂಗಡಿನ ತಗೋಬಿಡ್ತಿದ್ದೆ, ಹಿಂಗಾಗ್ಬಿಡೆ. ಸರ್ವೇನು ಕೊಡಿಸ್ತಾರೆ, ಸುಮ್ಮನೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡುವ ಅಂತ. ಸರ್ವೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರಲ್ಲ ಮೇಡಮ್, ಇನ್ನೇನು ತಗೊಳ್ಳಿ ಮೇಡಮ್. ಎಲ್ಲ ಡ್ರೆಸ್ಗಳು ನಿಮ್ಗೆ ಸಖತ್ತಾಗಿ ಕಾಣುತ್ತೆ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್. ಇದೆಲ್ಲ ಇವಾಗ ಬಂದಿರೋದು ಹೊಸ ಹೊಸ ಟ್ರೆಂಡ್ ಮೇಡಮ್, ಟ್ರೆಂಡ್ ಡ್ರೆಸ್ಗಳೆಲ್ಲ, ಲೆಹಂಗಾಗಳು. ಬೇರೆ ಥರ ಯಾವ್ದಾರು ಸರ್ ಮೇಡಮ್, ಲೈಕ್ ಜೀನ್ಸ್ ಟಾಪ್ ಆ ಥರ. ಈ ಬೇಡ, ಇದೇ ಸಾಕು. ನಾನು ತಗೊಳ್ಳಿ, ಬೇಕಾ ಯಾವುದಾದ್ರೂ ಒಂದು ತಗೊಳ್ಳಿಯಪ್ಪ. ನೀವು ತಕ್ಕೊಡಿ, ನೀವು ಯಾವ್ದು ತಗೋತೀರಾ ಅದನ್ನೇ ಹಾಕೊಂತೀನಿ. ಐ ಥಿಂಕ್ ಈ ಆರೆಂಜ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ, ತಗೊತೀರಾ ಇದನ್ನ? ಇದಾ? ನೋಡಿ ನಿಮ್ಗೆ ಹೆಂಗೆ ಅನ್ಸುತ್ತೆ, ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ನನಗೂ ಹಂಗೆ ಅನ್ನಿಸ್ತಾ ಇದೆ. ಆರೆಂಜ್ ಥರ ಆಯ್ತಲ್ವಾ? ಇದು ನೋಡಿ, ಇದು ಚೆನ್ನಾಗಿ ಕಾಣ್ಬೋದು ಅನ್ಸುತ್ತೆ ನಿಮಗೆ. ಆಯ್ತು, ನನಗೆ ಈ ಕಲರ್ ಇಷ್ಟ ಆಗಲ್ಲ. ಓ ಹೌದಾ, ಬೇಡ ಬಿಡಿ. ಇದು ನೋಡಿ, ಮ್ಯಾಕ್ಸಿ ಡ್ರೆಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಆಯ್ತು ಯಪ್ಪ, ಇಷ್ಟು ತುಂಬಾ ಇದೆ ಡೀಪ್, ಇದು ನನಗೆ ಬೇಡ. ಪರವಾಗಿಲ್ಲ, ಹಾಕೊಳ್ರಿ, ಚೆನ್ನಾಗಿ ಕಾಣುತ್ತೆ. ಇಲ್ಲ, ನಾನು ಇಷ್ಟೊಂದು ಡೀಪ್ ಇರೋವೆಲ್ಲ ಹಾಕಲ್ಲ ನಾನು. ಇದನ್ನೇ ತಗೊಳ್ಳಿ, ಪರವಾಗಿಲ್ಲ, ಇದು ಚೆನ್ನಾಗೇ ಇದೆ. ನನಗೂ ಹಂಗೆ ಅನಿಸ್ತಿದೆ, ಇದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಅಂಗಡಿನ ಒಂದ್ಸಲ ನೋಡೋಣ ಅನಿಸ್ತಿದೆ. ಮೇಡಮ್ ಇಲ್ಲ ಮೇಡಮ್, ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಒಳ್ಳೆ ಸಿಗೋದೇ ಇಲ್ಲ ಮೇಡಮ್. ನಿಮಗೆ ಇದೇ ನಂಬರ್ 1 ಅಂಗಡಿ ಮೇಡಮ್, ಇಲ್ಲೇ ಚೆನ್ನಾಗಿರೋ ಸಿಗೋದು, ಇಲ್ಲಿ ತಗೊಳ್ಳಿ ಮೇಡಮ್. ಇನ್ನೊಂದು ಅಂಗಡಿಗೆಲ್ಲ ಹೋದ್ರೆ ಲೇಟ್ ಆಗುತ್ತೆ, ಇಲ್ಲೇ ಯಾವ್ದಾದ್ರು ಒಂದು ತಗೊಳ್ಳಿ. ಇನ್ನೊಂದು ದಿನ ಬಂದು ಫುಲ್ ಶಾಪಿಂಗ್ ಮಾಡೋಣ. ಪಾರ್ಕಲ್ಲಿ ತುಂಬ ಲೇಟ್ ಆಯ್ತಲ್ವಾ, ಅದಕ್ಕೆ. ಸರಿ, ಇದನ್ನೇ ಪ್ಯಾಕ್ ಮಾಡಿ. ಯಾವುದು ಇದೆ ಮೇಡಮ್? ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್, ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬೇಕಿರುವಾಗ ಹಾಕೊಂಡು ನೋಡಿ, ಸಖತ್ತಾಗಿ ಕಾಣುತ್ತೆ ಮೇಡಮ್. ಸ್ವಲ್ಪ ಬೇಗ ಪ್ಯಾಕ್ ಮಾಡಿಕೊಡಿ, ಲೇಟ್ ಆಗುತ್ತೆ. ಒಂದೇ ಒಂದು ನಿಮಿಷ ಸರ್, ಒಂದು ನಿಮಿಷ ರೆಡಿ ಮಾಡ್ಕೊಡ್ತೀನಿ. ರೋಜಿ, ಡ್ರೆಸ್ನ ಪ್ಯಾಕ್ ಮಾಡು. ಅದು ತುಂಬಾ ಕಾಸ್ಟ್ಲಿ ಅನ್ಸುತ್ತೆ, ಬೇಡವಾಗಿತ್ತು ಅನ್ಸುತ್ತೆ. ಅಯ್ಯೋ ತಗೊಳ್ರಿ, ಸುಮ್ಮನೆ ಏನಕ್ಕೆ ಹಂಗೆ ಆಡ್ತೀರಾ, ಕಾಸ್ಟ್ಲಿ ಅಂತ. ನಾನು ನಿಮ್ಗಲ್ದೆ ಇನ್ಯಾರಿಗ್ರಿ ಖರ್ಚು ಮಾಡಬೇಕು? ನಿಮಗೆ ಖರ್ಚು ಮಾಡಬೇಕಲ್ವಾ? ಕಾಸ್ಟ್ಲಿ ಏನಾದರೂ ಆಗಲಿ, ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಅಂತ ಹೇಳಿ. ಇಷ್ಟ ಏನೋ ಆಯ್ತು, ಆದರೂ ಪ್ರೈಸ್ ತುಂಬಾ ಜಾಸ್ತಿ ಅನ್ನಿಸ್ತು. ಅಯ್ಯೋ 12,000 ಎಲ್ಲ ಏನು ಜಾಸ್ತಿ ಬಿಡ್ರಿ. ಸರಿ ನಡೀರಿ, ನಿಮ್ಮ ಅಮ್ಮ ಆಮೇಲೆ ಇಷ್ಟೊತ್ತಾದ್ರಿಲ್ಲ ಅಂತ ಬೈಕೊಂಡು ತಿರ್ಕೊಳ್ಬಿಡ್ತಾರೆ. ಆಮೇಲೆ ನಡೀರಿ ಹೋಗೋಣ.